ಗೈಸ್, ಹಾಯ್ ಹಾಯ್. ನಾನು ಇವತ್ತು ಬೆಂಡೆಕಾಯಿ ಸಾರು ಮಾಡ್ತಿದ್ದೀನಿ. ನಮ್ಮಮ್ಮ ಹೇಳ್ಕೊಡ್ತಿದ್ದೆ ನನಗೆ, ಫಸ್ಟ್ ಟೈಮ್ ಮಾಡ್ತಿರೋದು. ಹೆಂಗಾಗುತ್ತೋ ನೋಡೋಣ. ಅದು ಬೆಂಡೆಕಾಯಿ ಸಾರು ಮಾಡೋಕ್ಕೆ ನಾನು 3 ಈರುಳ್ಳಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಪುಡಿ ಪುಡಿ ಆಗಿಬಿಟ್ಟಿದೆ, ಅದು ಉದ್ರೋಗಿ. 5 ಟಮಾಟೆ ಹಣ್ಣು ತಗೊಂಡಿದ್ದೀನಿ. 2 ಈರುಳ್ಳಿ ತಗೊಂಡಿದ್ದೀನಿ, ಆಯ್ತಾ. ಸರಿ, ಇದನ್ನ ನಾವೇನ್ ಮಾಡ್ಕೊಳ್ಳೋಣ, ಹೆಚ್ಕೊಳ್ಳೋಣ, ಪೀಸ್ ಮಾಡ್ಕೊಂಡ್ಬಿಡೋಣ. ಪೀಸ್ ಮಾಡ್ಕೊಂಡು ಸಿಗ್ತೀನಿ ಅಲ್ಲಿ. ನಾನು ಇವಾಗ ಸಾರು ಮಾಡೋದಕ್ಕೋಸ್ಕರ ಅರ್ಧ ಕೊಬ್ಬರಿನ ಹೆಚ್ಕೊಂಡಿದ್ದೀನಿ. ಅದಾದ್ಮೇಲೆ 2 ಈರುಳ್ಳಿನ ಹೆಚ್ಕೊಂಡಿರೋದು ಇದು. ಇದನ್ನ ಕೊತ್ತಂಬರಿ ಸ್ವಲ್ಪ, ಇದು ಜೀರಿಗೆ, ಆಯ್ತಾ. ನೆಕ್ಸ್ಟ್ 5 ಟಮಾಟೆ ಹಣ್ಣು ತಗೊಂಡು ಹೆಚ್ಕೊಂಡಿದ್ದೀನಿ. ಇದು ಹುಣಸೆ ಹಣ್ಣು, ಸಾರಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹುಣಸೆ ಹಣ್ಣು. ಆಮೇಲೆ ಇದು ಹೆಸರು ಕಾಳು. ಇದನ್ನ ನಾವೇನ್ ಮಾಡ್ಕೊಬೇಕಂದ್ರೆ ಸ್ವಲ್ಪ ಹುರ್ಕೊಬೇಕು. ನಾನು ಆಲ್ರೆಡಿ ಹುರ್ಕೊಂಡಿದ್ದೀನಿ. ಇದು ಆಲ್ರೆಡಿ ಹುರ್ಕೊಂಡಿದ್ದೀನಿ. ನೀವೇನ್ ಮಾಡ್ರಿ, ಇದು ಸ್ವಲ್ಪ ಹಿಂಗ್ ಬಾಣ್ಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನ ಉರಿರಿ, ಆಯ್ತಾ. ಆಮೇಲೆ ಇದು ಏನು ಒಗ್ಗರಣೆಗೋಸ್ಕರ ನಾನು ಈರುಳ್ಳಿ ತಗೊಂಡಿದ್ದೀನಿ, ಜೀರಿಗೆ ತಗೊಂಡಿದ್ದೀನಿ, ಕೊಬ್ಬರಿ ತಗೊಂಡಿದ್ದೀನಿ. ಸಾರಿ ಕರಿಬೇವು ತಗೊಂಡಿದ್ದೀನಿ. ಇವಾಗ ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ನಾವೇನ್ ಮಾಡೋಣ, ಬೆಂಡೆಕಾಯಿ ಇದ್ರೊಳಗೆ ಹಾಕೋಣ ಉರಿಯಕ್ಕೆ. ಇದನ್ನ ಹಿಂಗೆ ಸುಡೋವರೆ ಕಾಯ್ಬಾರ್ದು, ಹಿಂಗೆ ಅಲ್ಲಾಡ್ತಿರ್ಬೇಕು. ಇಲ್ಲಾಂದ್ರೆ ಕೆಳಗಿನವೆಲ್ಲ ಏನಾಗ್ತವೆ, ಸುಟ್ಟೋಗ್ಬಿಡ್ತವೆ. ಇದನ್ನ ನಾವು ಫುಲ್ ಹುರ್ಕೊಂಡಿದೀವಿ. ಇವಾಗ ಇದನ್ನ ತೆಗಿಯೋಣ ಒಂದು ಪ್ಲೇಟಾಗಿ. ಇದು ಹುರ್ಕೊಳೋ ಕೆಲಸ ಆಯ್ತು. ಇದು ಒಂದು ಪ್ಲೇಟಾಗಿ ತೆಗೆದು ಬಿಡೋಣ. ಗ್ಯಾಸ್ ಹಾಕಿ, ಹಿಂಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ತೆಗೆದು ಬಿಡೋಣ. ಅಯ್ಯೋ ಕರೆಂಟ್ ನೈ ಹೈ. ಇದನ್ನ ನಾಳೆ ಹೆಚ್ಕೊಂಡಿದ್ದೀನಿ. ಇದನ್ನ ನಾವೇನ್ ಮಾಡೋಣ, ಜಾರಿಗೆ ಹಾಕ್ಬಿಟ್ಟು ಎಲ್ಲ ರುಬ್ಕೊಳ್ಳೋಣ, ಆಯ್ತಾ. ಇದು ಕೊಬ್ಬರಿ ನಾನು ಹಾಕ್ತಿದ್ದೀನಿ, ಅದಾದ್ಮೇಲೆ ಟಮಾಟೆ ಹಣ್ಣು ಹಾಕ್ತೀನಿ, ಹುಣಸೆ ಹಣ್ಣು ಹಾಕಿದ್ದೀನಿ, ಅದಾದ್ಮೇಲೆ ಕೊತ್ತಂಬರಿ, ಬೆಳ್ಳುಳ್ಳಿ. ಅವಾಗ ಬೆಳ್ಳುಳ್ಳಿ ತೋರಿಸಿಲ್ಲ, ಯಾಕಂದ್ರೆ ಅದು ಸುಲಿದಿಲ್ಲ. ಈಗ ಸುಲ್ ಸೈಡಿಗೆ ಇಟ್ಟಿದ್ದೀವಿ. ಬೆಳ್ಳುಳ್ಳಿ ನೋಡ್ರಿ, ಎಷ್ಟು ತಗೊಂಡಿದ್ದೀನಿ, ಇಷ್ಟು ತಗೊಂಡಿದ್ದೀನಿ. 1/4 kg ಬೆಂಡೆಕಾಯಿ ಸಾರು ಮಾಡೋಕ್ಕೆ ನಾವು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀವಿ, ಸರಿನಾ. ಜೀರಿಗೆ ಮತ್ತೆ ಈರುಳ್ಳಿ. ನಮ್ಮಮ್ಮ ಹೇಳ್ದಷ್ಟು ಹಾಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ. ಮುಂಚೆ ಸರಿ ಕೊಟ್ಬಿಡ. ಆನ್ ಆಗಿದೆ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಯಿಲ್ ಹಾಕೋಣ. 2 ಚೌಟ. ಫುಲ್ ನೋಡ್ರಿ, ಫುಲ್ ನಾನು ಹಾಕೊಂತಿದ್ದೀನಿ. 2 ಚೌಟ ಆಯಿಲ್, ಎಣ್ಣೆ. ಇದು ಕಮ್ಮಿ ಆಗ್ತಿದೆ ಸ್ವಲ್ಪ, ಕೆಳಗಿದೆಲ್ಲ ಬಸ್ಲೆ, ಯಾಕಂದ್ರೆ ಅದು ಕಮ್ಮಿ ಆಗಿತ್ತು, ಆ ಚಮಚದಿಂದ ಕೆಳಗೆ ಬಿತ್ತು, ಅದಕ್ಕೆ ಸ್ವಲ್ಪ ಹಾಕೊಂಡು. ಸರಿ ಆಯಿತು. ನೆಕ್ಸ್ಟು ಒಗ್ಗರಣೆಗೋಸ್ಕರ ಎಣ್ಣೆ ಬಿಸಿ ಆದ ನಂತರ ಇದನ್ನ ನಾನು ಹಾಕ್ತೀನಿ. ಎಣ್ಣೆ ಬಿಸಿ ಆಯ್ತು. ನಾವಿವಾಗ ಒಗ್ಗರಣೆಗೋಸ್ಕರ ಕರಿಬೇವು, ಈರುಳ್ಳಿ, ಜೀರಿಗೆ ಹಾಕೋಣ. ಸರಿನಾ. ಈ ಜಾರ್ ತಗೋಣ, ನಾವು ರುಬ್ಕೊಂಡಿರೋ ಜಾರು. ನೋಡ್ರಿ ಮಸಾಲ ಹೆಂಗ್ ಕಾಣ್ತಿದೆ, ಚೆನ್ನಾಗಿ ಕಾಣ್ತಿದೆ ಅಲ್ಲ. ಇದಕ್ಕೆ ನಾವೇನು ಹಾಕೋಣ, 2 ಸ್ಪೂನ್ ಖಾರದ ಪುಡಿ ಹಾಕೋಣ, ಆಯ್ತಾ. 2 ಸ್ಪೂನ್ ಖಾರದ ಪುಡಿ ಬೇಕು. 1 ಸ್ಪೂನು, 2 ಸ್ಪೂನು, ಸರಿನಾ. ಇದ್ರ ಕೆಲಸ ಆಯ್ತು. ಇದನ್ನ ಮೇಲೆ ಇಟ್ಬಿಡೋಣ. ಅದಾದ್ಮೇಲೆ ಧನಿಯಾ ಪುಡಿ. ಇದು ಧನಿಯಾ ಪುಡಿ ಪೌಡರ್, ಕನ್ನಡದ ಪುಡಿ ಅಂದರೆ. ಇದನ್ನ ನಾವು 1 ಸ್ಪೂನ್ ಹಾಕೋಣ. ಈ ಮಸಾಲದೊಳಗಡೆ, ರುಬ್ಕೊಂಡಿರೋ ಮಸಾಲದೊಳಗಡೆ 1 ಸ್ಪೂನ್ ಹಾಕಿದ್ದೀನಿ ನಾನು. ಅದಾದ್ಮೇಲೆ ಅರಿಶಿಣ ಮತ್ತು ಚಂದನದ ಇದು ಚಿಕ್ಕ ಸ್ಪೂನು. ಇದನ್ನ ಫುಲ್ ಹಾಕೋಣ, 1 ಸ್ಪೂನ್ ಫುಲ್, ಸರಿನಾ. ಯಾವುದರ್ತಾನೆ ಇಲ್ಲ, ಅದು ಡಬ್ಬ ಕಲರ್ ಆಗಿಬಿಡುತ್ತಂತ ಕವರ್ನಲ್ಲಿ ಇಟ್ಟು ಆ ಡಬ್ಬದಲ್ಲಿ ಹಾಕ್ಬಿಟ್ಟಿದ್ದೀನಿ. ನೀವು ಇಟ್ಟಿಗೆ ಯೂಸ್ ಮಾಡ್ರಿ, ಹಿಂಗೆ ಯೂಸ್ ಮಾಡಿ, ಸರಿನಾ. ಅದಾದ್ಮೇಲೆ ಉಪ್ಪು. ಎಷ್ಟು ಸ್ಪೂನು? 2 ಸ್ಪೂನು ಉಪ್ಪು. 2 ಟೇಬಲ್ ಸ್ಪೂನ್. ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ನಾನು. ಓಕೆ. 2 ಸ್ಪೂನ್ ಉಪ್ಪು. ಇದ್ರ ಕೆಲಸನೂ ಆಯ್ತು. ಇದನ್ನ ಇವಾಗ ನಾವು ಸಾರು ಒಳಗೆ ಹಾಕ್ಬೇಕು, ಒಗ್ಗರಣೆ ಒಳಗಡೆ. पास कर पास बोल मसाले
ಬೋಲ್ಮಾ. ಕೆಂಪನ್ನ ಉಳ್ಕೊಳ್ಳೋಣ. ಅದಾದ್ಮೇಲೆ ನಾವೇನ್ ಮಾಡೋಣ ಗೊತ್ತಾ, ನಾವು ಮಸಾಲೆ ಇದ್ರೊಳಗೆ ಉಪ್ಪು ಖಾರ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಇದು ಕೆಂಪಾದ್ಮೇಲೆ ಹಾಕ್ಬೇಕು. ಇದನ್ನ ನಾವು ಹಾಕ್ಬಿಡೋಣ ಇದ್ರಲ್ಲಿ. ಇದು ಸ್ವಲ್ಪ ಬಂದೇ ಇಲ್ಲ. ಇದು ಲಾಸ್ಟ್ ಗೊತ್ತಲ್ಲ, ನೀರ್ ಹಾಕೊಂಡು ಅದ್ರೊಳಗೆ ಹಾಕ್ತೀನಿ. ಚಮಚ ಮೇಲನ ಚಮಚದಲ್ಲಿ ಅಲ್ಲಾಡ್ಸೋಣ ಇದಕ್ಕೆ. ನೋಡ್ರಿ, ಎಣ್ಣೆ ಬಿಟ್ಕೊಳೋವರೆಗೂ ಇದನ್ನ ಮಿಕ್ಸ್ ಮಾಡಬೇಕು. ಇದು ಎಣ್ಣೆ ಬಿಟ್ಕೋವರೆಗೂ ನಾವು ಮಿಕ್ಸ್ ಮಾಡಬೇಕು. ನೋಡ್ರಿ ಇದು ನೋಡ್ರಿ, ಇದೆಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಲ್ಲ. ನೀವು ಹಿಂಗೆ ಅಡುಗೆ ಮಾಡ್ಕೊಂಡು ತಿನ್ರಿ, ಒಳ್ಳೆ ಆರೋಗ್ಯ ಇರುತ್ತೆ. ಬೆಂಡೆಕಾಯಿ ತಿಂದ್ರೆ ಚೆನ್ನಾಗಿ ಎಲ್ಲ ತಿಂದ್ರೆ ನೀವು ಶಕ್ತಿ ಸಿಗುತ್ತೆ. ಶಕ್ತಿ ಸಿಗುತ್ತೆ. ನಾವು ಅದು ತಿನ್ನಲ್ಲ ಜಾಸ್ತಿ. ಪೇರೆಂಟ್ಸ್ ತಿನ್ನೋದು. ಬೆಂಡೆಕಾಯಿ ಮತ್ತೆ ಫಿಶ್ ತುಂಬಾ ಒಳ್ಳೇದು ಮಕ್ಕಳಿಗೆ. ಇದನ್ನ ಕಮ್ಮಿ ಇಟ್ಬಿಡೋಣ, ಮುಖಕ್ಕೆ ಸಿಡಿತೀರಿ. ಅದು ಬೆಂಕಿಯಲ್ಲಿ ಉರಿಸ್ತಿದೀವಿ ಅಂತ ಅದು ಉರ್ಕೊಂಡ್ಬಿಟ್ಟು ನಮ್ಮ ಮೇಲೆ ಮುಖಕ್ಕೆ ಸಿಡಿತೀರಿ. ಕಟ್ಕರು ನಾವು ಇದನ್ನ ನಾವು ಇದ್ವಲ್ಲ, ಇವಾಗ ನಾವೇನ್ ಮಾಡ್ಬೇಕು ಗೊತ್ತಾ, ಇದನ್ನ ಸ್ವಲ್ಪ ತೊಳ್ಕೊಬೇಕು. ಯಾಕಂದ್ರೆ ಇದ್ರೊಳಗೆ ಮಣ್ಣು ಪಣ್ಣು ಇದ್ಬಿಡ್ತವೆ. ಒಂದೊಂದ್ಸತಿ ಹಾಸ್ಕೊಂಡಿರ್ತಾರೆ ಅಂದ್ರು ಹಾಸ್ಕೊಂಡಿರ್ತೇವೆ, ಹಂಗಂದ್ರೂ ಸಿಗುತ್ತೆ. ಎಲ್ಲಾದ್ರೂ ಹುಳ ಇರ್ಲೇಬೇಕಲ್ಲ. ಏನೋ ಒಂದು ಸರಿ ಬಿಡ್ರಿ ಅದ್ಲಾಗೆ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ನನಗೆ ಗೊತ್ತಿಲ್ಲ. ಆದ್ರೂ ತೊಳ್ಕೊಳ್ಳೋಣ, ಗಲೀಜ್ ಇರುತ್ತಂತ. ನೋಡ್ರಿ ಕೆಂಪು ಆಮೇಲೆ ತಕ್ಕೋಣ. ಅದು ಒಂದೇ ಸರಿ ನಾನು ತೊಳಿಯೋದು. ನೋಡ್ರಿ ಇಲ್ಲಿ ನಾನು ತೊಳ್ಕೊಂಡಿದ್ದೀನಿ. ಇದ್ರೊಳಗೆ ಸ್ವಲ್ಪ ಬಿದ್ದು ಬಿಟ್ಟವೆ, ಆದ್ರೂ ಇದು ಚಲ್ಕಂತ ಇಲ್ಲಿ ಸರಿ. ಇದು ತೊಳ್ಕೊಂಡು ಒಂದೇ ಸರಿ ಸಾಕಂತೆ ತೊಳ್ಕೊಳೋದು. ಇದು ತೊಳ್ಕೊಂಡಾಯ್ತು. ಇದ್ರೊಳಗೆ ಹಾಕ್ಬಿಡ್ಬೇಕಂತ ಇವಾಗ. ಹಿಂಗೆ ಹಾಕ್ತಿದ್ದೀನಿ ನೋಡ್ರಿ. ಬೆಂಡೆಕಾಯಿ ಹಾಕೋಣ ಈಗಲೇ. ಇನ್ನೂ ಇಲ್ಲ. ಇದನ್ನ ನಾವು ಸ್ವಲ್ಪ ಅಲ್ಲಾಡ್ಸೋಣ ಹಿಂಗೆ. ಬರ್ರಿ ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತಿದೆ ಅಂತ. ಮೇಲೆ ಎಣ್ಣೆ ಬಿಟ್ಕೊಬೇಕು, ಅವಾಗ ಹಾಕ್ಬೇಕು ಬೆಂಡೆಕಾಯಿನ. ಮತ್ತೆ ಸ್ವಲ್ಪ ನೀರನ್ನು ಪಾನಿ ನೀರು ಹಾಕೋಣ ಈಗ. ಸರಿ, ಏನೋ ಒಂದು. ಇವಾಗ ಸ್ವಲ್ಪ ನೀರು ಹಾಕೋಣ. ಬಸ್ ಅರ್ಧ ಬಾಟ್ಲಿ ಹಾಕ್ಬೇಕಂತೆ ನಮ್ಮಮ್ಮ ಹೇಳ್ತಿದೆ. ಅರ್ಧ ಬಾಟ್ಲಿ ಬಾಟಲ್ ಬಿಟ್ಟು ಕನ್ನಡದಲ್ಲಿ ಮಾತಾಡ್ತಿರೋದು. ಬಾಟ್ಲಿ ಕನ್ನಡ ಏನ್ ಕವಾಸ್ಕರನ ಹೋಗೋಣ ಅನ್ಕು. ನಾನು ಅಲ್ಲಾಡ್ಸ್ತಿದ್ದೀನಿ ಇವಾಗ. ಇದನ್ನ ಮಿಕ್ಸ್ ಮಾಡ್ತೀನಿ. ಜೀವನ ತಾಯಿ ನೋಡ್ರಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಸರ್. ಅಲ್ಲ, ಟೇಸ್ಟಿಯಾಗಿ ಕಾಣಿಸ್ತಿದೆ, ರುಚಿಯಾಗಿ ಕಾಣಿಸ್ತಿದೆ. ಸಾರು ಮಾಡ್ತಿದ್ದೀನಿ ನಾನು. ನೋಡ್ರಿ ಇಲ್ಲಿ ನಮ್ಮ ಚಿಕ್ಕಪ್ಪರು ಬಂದು ನೋಡ್ತಿದ್ದಾರೆ ಎಲ್ರು. ನನ್ನ ಮಗಳು ಬಹಳ ರುಚಿಯಾಗಿ ಸಾರು ಮಾಡ್ತಾರೆ. ಎಲ್ಲರೂ ರುಚಿ ನೋಡ್ರಿ. ಇವಾಗ ಕ್ಲೋಸ್ ಮಾಡೋಣ. ಒಂದು ವಿಷಲ್ ವರೆಗೂ, ಸೀಟಿ ಹೊಡಿಯೋವರೆಗೂ, ಬರೋವರೆಗೂ. ನನಗಂತೂ ಗೊತ್ತಿಲ್ಲ, ಬಿಸಿ ಇದೆ ಇದು. ಇದನ್ನ ಮುಚ್ಚೋಣ. ಸರಿ, ಅಯ್ಯೋ ಮುಚ್ಚುಕನೇ ಇಲ್ಲ ಇದು. ಬೇಯಿಸುತ್ತೆ ನಮ್ಮಮ್ಮ ಮುಚ್ಚಿದ್ರಿ. ನಮ್ಮಮ್ಮ ಮುಚ್ಚಿದ್ರು. ಒಂದ್ ವಿಷಲ್ ಆಗೋವರೆಗೂ ಇದನ್ನ ಬಿಡೋಣ ಆಯ್ತಾ. ಕುಕ್ಕರ್ ಮೇಲೆ ಅಲ್ಲ, ಗ್ಯಾಸ್ ಮೇಲೆ ಇಡೋಣ. ಅಲ್ಲಿ ತನಕ ಒಂದು ಸಾಂಗ್ ಕನ್ನಡ. ಅಲ್ಲಿ ತನಕ ಒಂದು ನಿಮಗೋಸ್ಕರ ಸಾಂಗ್ ಹೇಳ್ತೀನಿ. ನನಗೆ ಬಹಳ ಜನ ಕೇಳಿದ್ರು ಕನ್ನಡದಲ್ಲಿ ವಿಡಿಯೋ. ನನಗೆ ಬಹಳ ಜನ ಕೇಳಿದ್ರು ಕನ್ನಡದಲ್ಲಿ ಮಾಡ್ರಿ ನೋಡ್ತೀವತ್ತ. ಬಹಳ ಜನ ಕೇಳಿದ್ರು. ನಾನು ಜನರಿಗೋಸ್ಕರ ಒಂದು ಸಾಂಗ್ ಆಡ್ತಿದ್ದೀನಿ, ಡಾಕ್ಟರ್ ರಾಜ್ಕುಮಾರ್ದು. ಅದು ಚೆನ್ನಾಗಿ ಕಾಮಿಡಿ ಅನ್ಕೊಂಬಿಡ್ರಿ. ನಾನು ಚೆನ್ನಾಗಿ ಆಡ್ತೀನೋ ಇಲ್ಲ ಸೆಕೆಂಡ್ರಿ, ಬಟ್ ನಾನು ಆಡ್ತೀನಿ ಆಯ್ತಾ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರೆಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾ ಎಂದು ಮುಂದೆ, ಆ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು. ನಮ್ಮಮ್ಮ ನೋಡ್ಕೊಂಡು ನೀಟಾಗಿ ಆಡು ಅಂತ ಹೇಳ್ತಾ ಅದಕ್ಕೆ ಆಡ್ತಿದ್ದೀನಿ. ನೋಡ್ಕೊಂಡು ಆಡ್ತಿದ್ದೀನಿ. ನೀಟಾಗೆ ರಾಗ ಬಂದಿಲ್ಲ ಅಂದ್ರೆ ಏನು ತಿಳ್ಕೊಂಬೇಡ್ರಿ, ಎಷ್ಟು ಬರುತ್ತೋ ಅಷ್ಟು ಆಡ್ತೀನಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರೆಂದೆ, ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನಾನು ದೇವರೆಂದೆ,
ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾ ಎಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾ ಮೀರುವುದುಂಟೇನು? ಈ ಮಣ್ಣಲ್ಲಿ ಹುಟ್ಟಿದ ಕಣವ ನಾ ಮರೆಯುವುದುಂಟೇನು? ಹೋಯ್ತು. ನಾವು ಇವಾಗ ತೆಗಿಯೋಣ. ಇವಾಗ ತೆಗ್ದಾದ್ಮೇಲೆ ಇದನ್ನ ಓಪನ್ ಮಾಡೋಣ. ಬರ್ರಿ ನೋಡ್ರಿ ಹೆಂಗ್ ಕಾಣಿಸ್ತಿದೆ. ಎಣ್ಣೆ ಮೇಲೆ ಇದನ್ನ ಚಮಚ ತಗೊಂಡು ಅಲ್ಲಾಡ್ಸಿ ತೋರಿಸ್ತೀನಿ. ತಿರುಗಿಸ್ತೀನಿ ನಾನು, ಆಯ್ತಾ? ನಾನು ಸ್ವಲ್ಪ ಮಿಸ್ಟೇಕ್ ಓಡ್ಸಾಕ್ತಾರೆ. ನಾವು ಮುಸ್ಲಿಮ್ಸ್ ಅಲ್ವಾ, ಅದಕ್ಕೆ ಅವು ಇದನ್ಗೆ ಇದನ್ನ ಬೆಂಡೆಕಾಯಿ ಹುರ್ಕೊಂಡಿರೋ ಬೆಂಡೆಕಾಯಿ ನೋಡ್ರಿ ಹೆಂಗ್ ಕಾಣ್ತಿದ್ದೇವೆ. ಇದನ್ನ ನಾವು ಹಾಕೋಣ ಇದ್ರೊಳಗೆ. ಅದು ಹಾಕಿದ್ದೀನಿ ನಾನು, ಹಾಕಾಯ್ತು. ಇದನ್ನ ಮತ್ತೆ ಕ್ಲೋಸ್ ಅಲ್ಲ ತಿರುಗಿಸ್ಬೇಕಂತೆ. ಇವಾಗ ತಿರುಗಿಸಾದ್ಮೇಲೆ ನಮ್ಮಮ್ಮ ಹಿಂದೆಯಿಂದ ಹೇಳ್ಕೊಡ್ತಿದ್ದೆ. ಪ್ಲೇಟ್ ಕ್ಲೋಸ್ ಮಾಡಿ. ಇದಕ್ಕೆ ಪ್ಲೇಟ್ ಮುಚ್ಚೋಣ. ಮುಚ್ಚಾದ್ಮೇಲೆ ಇದನ್ನ ಗ್ಯಾಸ್ ಆನ್ ಮಾಡೋಣ. ಎಷ್ಟು ನಿಮಿಷ ಬಿಡ್ಬೇಕು? ಒಂದು 10 ನಿಮಿಷ ಇದನ್ನ ಬೇಯ್ಕೊಳ್ಳಕ್ಕೆ ಬಿಡೋಣ. ಬೆಂದಕ್ಕೆ ಬಿಡೋಣ. ಅದು ಬೆಂದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಊಟ ಮಾಡ್ತಿರ್ಬೇಕಾದ್ರೆ ತೋರಿಸ್ತೀನಿ. ನೋಡಿ, ನಿಮಗೂ ತಿನ್ಬೇಕು ಅನ್ಸುತ್ತೆ. ಅವಾಗ ನೀವು ಹೋಗಿ ನನ್ನ ವಿಡಿಯೋ ಇನ್ನೊಂದ್ಸರಿ ನೋಡಿ ನೀವು ಮಾಡ್ಕೊಂಡು ಮತ್ತೆ ತಿನ್ರಿ, ಚೆನ್ನಾಗಿರುತ್ತೆ. ಸರಿನಾ? ಮುಗ್ದಿದೆ 10 ನಿಮಿಷ. ಇವಾಗ ತೆಗಿಯೋಣ ಇದನ್ನ. ನೋಡ್ರಿ ಹೆಂಗ್ ಕಾಣಿಸ್ತಿದೆ. ಎಣ್ಣೆಲ್ಲ ಸೈಡಿಗೆ ಹೋಗ್ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ ನೋಡ್ರಿ. ನಾವು ಮುದ್ದೆನೂ ಮಾಡ್ತಿದ್ದೀವಿ, ನಮ್ಮಮ್ಮ ಮಾಡ್ತಿರೋದು, ನಾನಲ್ಲ. ಮುದ್ದೆ ಮಾಡ್ತಿದ್ದೀವಿ. ಇದ್ರ ಜೊತೆ ಇದು ಅನ್ನ ಒಳ್ಳೆ ಟೇಸ್ಟ್ ಸಿಗುತ್ತೆ. ಮುದ್ದೆ ಜೊತೆ ತಿನ್ರಿ, ಚೆನ್ನಾಗಿ ತಿಂದು ಗಟ್ಟಿಗಿರಿ. ಇವಳೆ ತಿನ್ನೋದು ಮುದ್ದೆ. ನಾನು ತಿನ್ನಲ್ಲ, ನೀವು ತಿನ್ರಿ. ನಾನು ತಿಂದಿಲ್ಲ, ನೀವು ತಿನ್ರಿ, ಚೆನ್ನಾಗಿರಿ. ಆಯ್ತಾ? ಊಟ ಮಾಡ್ತಿರ್ಬೇಕಾದ್ರೆ ಮತ್ತೆ ಸಿಗೋಣ. ಬರ್ರಿ ನೀವು ಊಟ ಮಾಡೋಣ, ಎಲ್ಲರೂ ಸೇರಿ ಊಟ ಮಾಡೋಣ. ತಾಳ್ರಿ, ಇವಾಗ ಇರಲಿ, ನಾನೇ ತಿಂತೀನಿ. ಇನ್ನೊಂದ್ಸತಿ ನಮ್ಮ ಮನೆಗೆ ಬರ್ರಿ, ಆಯಿತಾ? ಚೆನ್ನಾಗಿದೆ ನಾನು ಮಾಡಿರೋ ಸಾರು. ನೀವು ಹಿಂಗೆ ಮಾಡ್ಕೊಂಡು ತಿಂದು, ಆಯಿತಾ? ಇನ್ನೊಂದ್ಸತಿ ನನ್ನ ವೀಡಿಯೋ ನೋಡಿಬಿಟ್ಟು ಭಾಳ ವ್ಯೂಸ್ ಮಾಡಿ ಸಾರು ಮಾಡ್ಕೊಂಡು ತಿಂದ್ರಿ, ಆಯಿತಾ? ಮತ್ತು ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಬಾಯ್. ನನ್ನ ಕೈಯಲ್ಲೇ ಬಾಯ್ ಮಾಡ್ತೀನಿ, ಏನಾಗಲ್ಲ. ಬಾಯ್.